ಎಲ್ಲರಿಗೂ ನಮಸ್ಕಾರಗಳು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಜೈ ಭೀಮ್ ಹೇಳಿ ಸರ್. ತಮಗೆಲ್ಲ ಗೊತ್ತೇ ಇದ್ದಂಗೆ 2014 ಕೇಂದ್ರದಲ್ಲಿ BJP ಸರ್ಕಾರ ಬಂದಾದಮೇಲೆ ನಮ್ಮ ರಾಜ್ಯದವರೇ ಒಬ್ಬರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದರು. ಅವ್ರು ಏನಂದರು, ನಮ್ಮ BJP ಸರ್ಕಾರ ಬಂದಿರೋದೇ ಸಂವಿಧಾನ ತೆಗಿಯೋಕ್ಕಂತ. ತಮಗೆಲ್ಲ ಗೊತ್ತಿರೋದು ವಿಚಾರ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿಲ್ಲ ಅಂದರೆ ತಾವು ಅಲ್ಲಿ ಕೂರೋಕ್ಕಾಗ್ತಾಯಿಲ್ಲ, ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನೀವು ಅಲ್ಲಿ ಕೂತಿದ್ದೀರಾ, ನಾನು ಎಲ್ಲಿ ನಿಂತಿದ್ದೀವಿ. ನಮ್ಮ ಕರ್ತವ್ಯ ಆಗ್ತಾ ತಾನೆ ಜೋರ ಧ್ವನಿಯಲ್ಲಿ ಜೈ ಭೀಮ್ ಹೇಳೋದು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಇನ್ನೊಬ್ಬರು ನಮ್ಮ ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬ್ರೆ, ನನ್ನ ಆತ್ಮೀಯರು ಪಕ್ಷದ ಮುಖಂಡರು, ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂಥ KH ಮುನಿಯಪ್ಪ ಸಾಹೇಬ್ರೆ, ಇನ್ನೊಬ್ಬರು ನಮ್ಮ ಪಕ್ಷದ ಮುಖಂಡರು ಮಂತ್ರಿಗಳು ಆದಂಥ SC ಮಾದೇವಪ್ಪ ಸಾಹೇಬ್ರೆ, ಇನ್ನೊಬ್ಬರು ಆತ್ಮೀಯರು ಸಚಿವರಾದಂಥ NS ಬೋಸಾ ಸಾಹೇಬ್ರೆ, ಇನ್ನೊಬ್ಬರು ಆತ್ಮೀಯರು ನಮ್ಮ ಪಕ್ಷದ ಮುಖಂಡರಾದಂಥ ಸಚಿವರಾದಂಥ ಕೃಷ್ಣ ಬೈರೇಗೌಡ್ರೆ, ಮಾಜಿ ಮಂತ್ರಿಗಳು ನಮ್ಮ ಪಕ್ಷದ ಮುಖಂಡರಾದಂಥ ನಸೀರ್ ಅಹಮದ್ ಸಾಹೇಬ್ರೆ, ರೇವಣ್ಣ ಸಾಹೇಬ್ರೆ, ನಾರಾಯಣ ಸ್ವಾಮಿ ಸಾಹೇಬ್ರೆ, ಶರತ್ ಅವರೇ, ಶ್ರೀನಿವಾಸ್ ಅವರೇ, ರವಿ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ಇಲ್ಲಿದ್ದಂಥ ಎಲ್ಲ ಆತ್ಮೀಯರೇ, ಮಾಧ್ಯಮ ಸ್ನೇಹಿತರೆ, ಇವತ್ತು 2ನೇ ವರ್ಷ ಸಾಧನಾ ಸಮಾವೇಶ ಮಾನ್ಯ ಮುನಿಯಪ್ಪ ಸಾಹೇಬರು ಹಮ್ಮಿಕೊಂಡಿದ್ದಾರೆ. ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ, ಏನಕ್ಕೆ ಭಾಳ ಹೊತ್ತಿಂದ ಅಥವಾ ಕಾತ್ರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾತನ್ನು ಕೇಳೋಕ್ಕೆ ತಾವು ಕಾಯ್ತಾ ಇದ್ದೀರಾ. ಹಾಗಾಗಿ ನಾನು ಮಾನ್ಯ ಮುನಿಯಪ್ಪ ಸಾಹೇಬರಿಗೆ ಹೃದಯದಿಂದ ಧನ್ಯವಾದಗಳು ಸಲ್ಲಿಸ್ತೀನಿ. ಭಾಳ ಒಳ್ಳೆ ಮೊದಲೇ ಕಾರ್ಯಕ್ರಮ ಇದು, 2ನೇ ವರ್ಷದ್ದು ಇದು ಮೊದಲೇ ಕಾರ್ಯಕ್ರಮ. ಭಾಳ ಯಶಸ್ವಿಯಾಗಿ ಮಾಡಿದ್ದೀರಾ. ತಮಗೆ ನನ್ನ ಕಡೆಯಿಂದ ಧನ್ಯವಾದಗಳು ಸಲ್ಲಿಸ್ತೀನಿ. ಅದರ ಜೊತೆಯಲ್ಲಿ ಇವತ್ತು 450 ಕೋಟಿಯನ್ನು ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡಿದ್ರಿ. 250 ಕೋಟಿ ಹೊಸ ಕಾಮಗಾರಿಗೆ ಗುದ್ಲಿ ಪೂಜೆನ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಲ್ಲಿ ಮಾಡ್ಕೊಂಡಿದ್ದೀರಾ. ಅದ್ರ ಜೊತೆಯಲ್ಲಿ ಮಾನ್ಯ ಮುನಿಯಪ್ಪ ಸಾಹೇಬರು ಕೆಲವು 10 ದಿನದಿಂದ ನನ್ನ ಇಲಾಖೆ ಸಂಬಂಧಪಟ್ಟಂಗೆ ವಸತಿ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯಿಂದ ಅವನ ಬೇಡಿಕೆಗಳನ್ನ ಇಟ್ಟಿದ್ದರು. ಅದ್ರ ಜೊತೆಯಲ್ಲಿ 2-3 ಮೀಟಿಂಗ್ ರಿವ್ಯೂ ಮೀಟಿಂಗನ್ನು ಮಾನ್ಯ ಮುನಿಯಪ್ಪ ಸಾಹೇಬರು ಮಾಡಿದರು. ಮನೆಗಳು ಬೇಕೇ ಬೇಕು ನಮ್ಮ ಜಿಲ್ಲೆಗೆ ಅಂತ ಹೇಳ್ಬಿಟ್ಟು ಮಾನ್ಯ ಮುನಿಯಪ್ಪ ಸಾಹೇಬರು ಬೇಡಿಕೆನ ಇಟ್ಟಿದ್ರು. ಈ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಹಳೆ ಮನೆಗಳು ಕಂಪ್ಲೀಟ್ ಮಾಡಿ, ಏನಕ್ಕೆ ಆನ್ಗೋಯಿಂಗ್ ಮನೆಗಳು 9.5 ಲಕ್ಷ ಇದೆ ಬಸವ ಅಂಬೇಡ್ಕರ್ ವಾಜಪೇಯಿದಲ್ಲಿ, ಅದು ಕಂಪ್ಲೀಟ್ ಮಾಡಿ ಬರೋ ವರ್ಷ ನಾನು ಕೊಡ್ತೀನಿ ಅಂತ ಹೇಳಿದ ಕಾರಣಕ್ಕೆ ಈ ವರ್ಷ ಹೊಸ ಮನೆಗಳು ಇರಲಿಲ್ಲ. ಮುನಿಯಪ್ಪ ಸಾಹೇಬರು ಅದು ಏನು ಮಾಡ್ತೀರೋ ಗೊತ್ತಿಲ್ಲ, ಈ ವರ್ಷ ನಮ್ಮ ಮನೆಗಳು ಬೇಕು, ನಮ್ಮ ಭಾಳಷ್ಟು ಬೇಡಿಕೆ ಇದೆ ಅಂತ ಮಾನ್ಯ ಮುನಿಯಪ್ಪ ಸಾಹೇಬರು ಬೇಡಿಕೆನ ಮಾಡ್ಕೊಂಡಿದ್ದೀವಿ. ಹಾಗಾಗಿ 2,500 ರೂಪಾಯಿ ದೇವನಹಳ್ಳಿ ತಾಲೂಕಿಗೆ 2,500 ಮನೆಗಳನ್ನ ಸ್ಯಾಂಕ್ಷನ್ ಮಾಡಿ ಆದೇಶನ ತಂದಿದ್ದೀನಿ. ಅದ್ರ ಜೊತೆಯಲ್ಲಿ ಹಕ್ಕುಪತ್ರಗಳು ಕೊಡೋದು 600 ಹಕ್ಕುಪತ್ರಗಳನ್ನು ಅದು ಸ್ಯಾಂಕ್ಷನ್ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ. ಅದ್ರ ಜೊತೆ ಅಲ್ಪಸಂಖ್ಯಾತರು ಮೈನಾರಿಟೀಸ್ ಕಾಲನಿ ಡೆವಲಪ್ಮೆಂಟ್ಗಂತ ಅದು ಅನುದಾನ ಕೇಳಿದರು. ದೇವನಹಳ್ಳಿ ಮತ್ತು ವಿಜಯಪುರಕ್ಕೆ 15 ಕೋಟಿಯನ್ನು ಅದು ಅನುದಾನ ಸ್ಯಾಂಕ್ಷನ್ ಮಾಡಿ ತಂದಿದ್ದೀನಿ. ಅದ್ರ ಜೊತೆಯಲ್ಲಿ ಶ್ರೀನಿವಾಸ್ ಅವರು ನೆಂಗಮಂಗ್ಲದವ್ರು ಇಲ್ಲೇ ಕೂತಿದ್ದಾರೆ, ಅವ್ರಿಗೆ 15 ಕೋಟಿ ಆಲ್ರೆಡಿ ನಾನು ಕೊಟ್ಟಿದ್ದೀನಿ. ಈ ವರ್ಷದಲ್ಲಿ ನಾನು ಒಂದು 15 ದಿನ ಅಲ್ಲಿ ನಿಮಗೂ ಅನುದಾನ ಕೊಡ್ತೀನಿ. ನಾನು ಆಲ್ರೆಡಿ 15 ಕೋಟಿ ಕೊಟ್ಟಿದ್ದೀನಿ. ಅದ್ರ ಜೊತೆಯಲ್ಲಿ ಶರತ್ ಬಚ್ಚೇಗೌಡರು ಫೋನ್ ಮಾಡಿದರು, ಸರ್ ಅದು ಏನು ಮಾಡ್ತೀರಾ ಗೊತ್ತಿಲ್ಲ, ಹೋದ ವರ್ಷ ಅನುದಾನ ಕೊಟ್ಟಿದ್ದೀರಾ, ಈ ವರ್ಷ ನನಗೆ ಕನಿಷ್ಠ ಒಂದು 15 ಕೋಟಿ ಆದರೂ ನನಗೆ ಬೇಕೇ ಬೇಕು, ಆದೇಶ ತಗೊಂಡು ಬರಬೇಕಂತ ಮನೆ ಶರತ್ ಬಚ್ಚೇಗೌಡರು ಕೇಳ್ಕೊಂಡಿದ್ರು. ಆದೇಶ ಮಾಡೋಕ್ಕೆ ತಡ ಆಯಿತು, ಮೊನ್ನೆ ರಜಾ ಇದ್ದಿದ್ದ ಕಾರಣಕ್ಕೆ ನಾನು ತರಕ್ಕೆ ಸಾಧ್ಯ ಆಗಿಲ್ಲ. ಒಂದು ವಾರದಲ್ಲಿ ನಿಮಗೂ 10 ಇಂದ 15 ಕೋಟಿ ಕೊಡ್ತೀನಿ ಅಂತ ತಮ್ಗೆ ಹೇಳೋಕ್ಕೆ ಬಯಸ್ತೇನೆ. ಅದರ ಜೊತೆಯಲ್ಲಿ ಮಾನ್ಯ ಮುನಿಯಪ್ಪ ಸಾಹೇಬರು ಅಲ್ಪಸಂಖ್ಯಾತರದಲ್ಲಿ ಇನ್ನೊಂದು ಕೇಳ್ಕೊಂಡಿದ್ರು, ಆಟೋನ 20 ಆಟೋನ ಕೇಳ್ಕೊಂಡಿದ್ರು. ಅದು 20 ಆಟೋನ ಆದೇಶನ ಅದು ಓಡಿಸ್ಕೊಂಡು ಬಂದಿದ್ದೀನಿ. ಲೋನ್ ಬೇಕು, ವುಮನ್ಸ್ ಲೋನ್ ಅಂತ, ಅದು 20 ಆದೇಶನ ಅದು ತಂದಿದ್ದೀನಿ. ಗಂಗಾ ಕಲ್ಯಾಣಲ್ಲಿ 10 ಬೋರೋಲನ್ನ ಬೇಕಂತ ಕೇಳಿದರು, ಅದು ಆದೇಶನ ತಂದಿದ್ದೀನಿ. ಅದ್ರ ಜೊತೆಯಲ್ಲಿ ತಮಗೆಲ್ಲ ಗೊತ್ತೇ ಇದ್ದಂಗೆ 2020 ಚುನಾವಣೆ ಟೈಮಲ್ಲಿ ನಾವನ್ನ ಘೋಷಣೆನ ಮಾಡಿದ್ವಿ. 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ. ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ವಿರೋಧ ಪಕ್ಷದವ್ರು ಏನಂದರು,
ಈ ಘೋಷಣೆನ ಏನು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದಾರೆ, ಇದು ಲಾಗು ಆಗೋಕ್ಕೆ ಸಾಧ್ಯ ಆಗಲ್ಲ. ಕಾರಣ ಅಂದರೆ ಇದು ಲಾಗು ಆಗಬೇಕಾದ್ರೆ 55ರಿಂದ 60 ಸಾವಿರ ಕೋಟಿ ಆಗ್ತದೆ. ಬರೀ ಇದು ರಾಜಕೀಯ ಭಾಷಣ ಮಾಡಿದ್ದಾರೆ, ಇದು ಲಾಗು ಆಗೋಕ್ಕೆ ಸಾಧ್ಯ ಆಗಲ್ಲ ಅಂದರು. ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ಇದು 5 ಗ್ಯಾರಂಟಿಯನ್ನು ಜಾರಿ ಮಾಡೋದು ತಮಗೆಲ್ಲ ಗೊತ್ತಿರೋದು ವಿಚಾರ. ಇದು 6ನೇ ಗ್ಯಾರಂಟಿ ಅಂತೀನಿ ನಾನು. ಇದು ಘೋಷಣೆ ಮಾಡಿಲ್ಲ. ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿರಲಿಲ್ಲ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿ ಇರುವಾಗ 15, 16, 17, 18 ಸ್ಲಮ್ ಬೋರ್ಡ್ಗೆ 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದರು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಆಮೇಲೆ BJP ಸರ್ಕಾರ 4 ವರ್ಷ ಬಂತು, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಅದ್ರ ಜೊತೆಯಲ್ಲಿ ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ ಹೇಳ್ಬಿಟ್ಟು 47,860 ಮನೆಗಳು, ಅದೂ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಮುಖ್ಯಮಂತ್ರಿ ಇರುವಾಗ ಅದು ಸ್ಯಾಂಕ್ಷನ್ ಮಾಡಿದ್ದು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಬಂತು, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಕಾರಣ ಅಂದರೆ ಒಂದು ಮನೆಯೂ ಏನಕ್ಕೆ ಒಟ್ಟಾಗಿ 2,30,000 ಮನೆ. ನಮ್ಮ 2023ರಲ್ಲಿ ನಮ್ಮ ಸರ್ಕಾರ ಬಂದಾದಮೇಲೆ, ನಾನು ವಸತಿ ಮಂತ್ರಿ ಆದಮೇಲೆ, ನನ್ನ ಗಮನಕ್ಕೆ ಬಂದಾದಮೇಲೆ ಒಟ್ಟಾಗಿ 2,30,000 ಮನೆಗಳು ಅನ್ಕಂಪ್ಲೀಟ್ ಇದೆ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತೇಳ್ಬಿಟ್ಟು 1.5 ಲಕ್ಷ ಕೊಡ್ತಾರೆ. ಹಿಂದೆಯಿಂದ 18% ಅವ್ರನ್ನ GST ಆಗಿಬಿಟ್ಟು 1,32,000 ರೂಪಾಯಿ ವಾಪಸ್ ತೊಗೊಳ್ತಾರೆ. ಏನಂದರೆ ಹಿಂದೆಯಿಂದ 1,32,000 ರೂಪಾಯಿ ವಾಪಸ್ ತೊಗೊತಾರೆ. GST ಹಾಕೋ ಕಾರಣಕ್ಕೆ ಮನೆಗಳು ಕಟ್ಟೋಕ್ಕೆ 7.5 ಲಕ್ಷ ರೂಪಾಯಿ ಕಾಸ್ಟ್ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ ಜನರಲ್ ಇದ್ದರೆ 1,20,000 ಕೊಡ್ತಾರೆ, SC ST ಇದ್ದರೆ 2 ಲಕ್ಷ ಕೊಡ್ತಾರೆ. ಅವರೇಜ್ ತೊಗೊಂಡ್ರೆ 3 ಲಕ್ಷ ಆಗ್ತದೆ. 7 ಲಕ್ಷದಲ್ಲಿ 3 ಲಕ್ಷ ಹೋದರೆ ಉಳಿಯೋದು ಎಷ್ಟು? 4.5 ಲಕ್ಷ ಆಗ್ತದೆ. 4.5 ಲಕ್ಷ ಬೆನಿಫಿಷರಿ ಎಲ್ಲಿ ಕೊಡೋಕ್ಕೆ ಸಾಧ್ಯ? ಟೋಟಲ್ ಬೆನಿಫಿಷರಿ 1,80,253 ಮನೆಗೆ ಬೆನಿಫಿಷರಿ ಪೇಮೆಂಟ್ 8 ವರ್ಷದಲ್ಲಿ ಬರಬೇಕಾಗಿದ್ದು 7,400 ಕೋಟಿ. ಬರೀ ಬೆನಿಫಿಷರಿ 310 ಕೋಟಿ ಬಂದಿತ್ತು. ಯಾರೋ 5,000 ಕೊಟ್ಟವ್ರೆ, ಯಾರೋ 10,000 ಕೊಟ್ಟವ್ರೆ, ಯಾರೋ 15,000, 20,000 ಮೇಲೆ ಯಾರೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಅದೇ ಥರ ರಾಜೀವ್ ಗಾಂಧಿ AHP ಸ್ಕೀಮಲ್ಲಿ 2,500 ಕೋಟಿ ಬೆನಿಫಿಷರಿ ಪೇಮೆಂಟ್ ಕೊಡಬೇಕಾಗಿತ್ತು. ಬರೀ 105 ಕೋಟಿ ಬಂದಿತ್ತು. ಅಂದರೆ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ನನ್ನ ಗಮನಕ್ಕೆ ಬಂದಾದಮೇಲೆ ಹೆಂಗಪ್ಪ ನನ್ನ ಮನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗಮನಕ್ಕೆ ತರೋದು? ಏನಕ್ಕೆ ಇದ್ರ ಗ್ಯಾರಂಟಿಗಳಿಗೆ ಕನಿಷ್ಠ 55ರಿಂದ 60,000 ಕೋಟಿ ಆಗ್ತದೆ. ಇದು ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ ಕನಿಷ್ಠ 9,500 ಕೋಟಿ ಆಗ್ತದೆ. ಹೆಂಗಪ್ಪ ನಾನು ಮನೆ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ಹೇಳೋದಂತ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು. ಅದಾದಮೇಲೆ BJP ಸರ್ಕಾರ ಬಂತು, ಸಮ್ಮಿಶ್ರ ಸರ್ಕಾರ ಬಂತು, ಒಂದು ಮನೆಯೂ ಕೊಟ್ಟಿಲ್ಲ, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ. ಈ ಮನೆ ಕಟ್ಟಬೇಕಾದ್ರೆ ಸರ್ ನಾವು ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಾವೇ ಸರ್ಕಾರ ವತಿಯಿಂದ 4 ಲಕ್ಷ ಕೊಟ್ಟು ನಾವು ಮನೆಗಳು ಕಟ್ಟಬೇಕಾಗ್ತದಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. 4-5 ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರ ಸತ್ಯ ಕಣೋ, ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಅದು ಎಷ್ಟನ ಕಷ್ಟ ಆಗಲಿ, ಎಷ್ಟನ ತೊಂದರೆ ಆಗಲಿ, ಆ 9,500 ಕೋಟಿ ನಾನು ಕೊಡ್ತೀನಂತ 2024 ಜನವರಿಯಲ್ಲಿ ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿ 500 ಕೋಟಿ ಬಿಡುಗಡೆ ಮಾಡಿದ್ದಕ್ಕೆ ಕಾರಣಕ್ಕೆ ನಾವು 36,789 ಮನೆಗಳು ಕೊಟ್ವಿ. ಏನಕ್ಕೆ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ? ಏನಕ್ಕೆ ಕುಮಾರಸ್ವಾಮಿ ಅವರು 1.5 ವರ್ಷ ಇದ್ದರು ಮುಖ್ಯಮಂತ್ರಿ ಆಗಿ, ಅವ್ರ ಬಡವ್ರ ಬಗ್ಗೆ ಕಾಳಜಿ ಇಲ್ವಾ? ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಅವ್ರ ಬಡವ್ರ ಬಗ್ಗೆ ಕಾಳಜಿ ಇಲ್ವಾ? ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಅವ್ರ ಬಡವ್ರ ಬಗ್ಗೆ ಕಾಳಜಿ ಇಲ್ವಾ? ನಾವು ಘೋಷಣೆ ಮಾಡಿರಲಿಲ್ವಾ? ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿರಲಿಲ್ಲ ನಾವು ಮನೆಗಳು ಕೊಡ್ತೀವಂತ. ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದ ಕಾರಣಕ್ಕೆ ಈ ಮನೆಗಳು ಕೊಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು 1 ವರ್ಷದಲ್ಲಿ ಅದು ಎಷ್ಟರ ಕಷ್ಟ ಆಗಲಿ 1 ವರ್ಷದಲ್ಲಿ ಮನೆಗಳು ಕಟ್ಕೊಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿ ಸೂಚನೆ ಮೇಲೆ ಇದೇ 27ನೇ ತಾರೀಕು ಇವತ್ತೇ ಕಾರ್ಯಕ್ರಮ ನಾವು ಹುಬ್ಳಿದಲ್ಲಿ ಇನ್ನೂ 42,353 ಮನೆಗಳು ಕೊಡಬೇಕಾಗಿತ್ತು. ಮಾನ್ಯ ನಮ್ಮ AICC ಅಧ್ಯಕ್ಷರು ಅವ್ರು ಬರ್ತೀನಂತ ಹೇಳಿದ ಕಾರಣಕ್ಕೆ ನಾವು 1 ವಾರ ಮುಂದಾಕಿದ್ವಿ. ಇನ್ನೂ 42,345 ಮನೆಗಳು ಬರೋ ತಿಂಗಳಲ್ಲಿ ಮೊದಲೇ ವಾರದಲ್ಲಿ ಕೊಡ್ತೀವಿ. ಏನಕ್ಕೆ ಅವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ? ದಯಮಾಡಿ ಇದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿಲ್ಲ. ಅದ್ರ ಜೊತೆಯಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ಬೆಂಗಳೂರು ಸಿಟಿದಲ್ಲಿ ಸರೌಂಡಿಂಗಲ್ಲಿ ಪಾಪ ಬೀದಿ ವ್ಯಾಪಾರ ಮಾಡೋರು, ಆಟೋ ಚಾಲಕರು, ಬಡವ್ರು ಜಾಸ್ತಿ ಇರೋದು. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಒಂದು ಬಡವ್ರಿಗೆ ಈ ಥರ ಮನೆ ಆಗಬೇಕು, ಆಟೋ ಚಾಲಕರಿರಲಿ, ಬೀದಿ ವ್ಯಾಪಾರ ಮಾಡೋರಿರಲಿ, ಅವ್ರಿಗೆಲ್ಲ ಅವ್ರದ್ದೇ ಅಂತ ಮನೆ ಆಗಬೇಕಂತ 1 ಲಕ್ಷ ಹೌಸಿಂಗ್ ಸ್ಕೀಮ್ ಅಂತ ಒಂದು ಸ್ಕೀಮ್ ತಂದು 2016ರಲ್ಲಿ ರಾಜೀವ್ ಗಾಂಧಿಗೆ 1,028 ಎಕರೆ
ಬೆಂಗಳೂರು ಸರೌಂಡಿಂಗ್ ಸಿಟಿಯಲ್ಲಿ 1028 ಎಕರೆ ಜಾಗನ ಕೊಟ್ಟರು. ಯಾವಾಗ? 2016ರಲ್ಲಿ. ಅವಾಗ ನಿಗದಿ ಎಷ್ಟು ಮಾಡಿದರು? 6 ಲಕ್ಷ ರೂಪಾಯಿಗೆ ಅವ್ರನ್ನ ಮನೆ ಕೊಡಬೇಕಂತ ನಿಗದಿ ಮಾಡಿದರು. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಬರ್ತಾಯಿತ್ತು, ರಾಜ್ಯ ಸರ್ಕಾರದಿಂದ 1.5 ಲಕ್ಷ, ಸ್ಟೇಟ್ ಗೌರ್ಮೆಂಟಿಂದ 1,20,000, ST ಇದ್ದರೆ 2 ಲಕ್ಷ. ಅವ್ರು 2.5 ಲಕ್ಷ ಕೊಟ್ಟಿದ್ರೆ ಅವ್ರ ಮನೆ ಸಿಕ್ಕೋದು. ಆ ಮನೆ ಸಿಕ್ಕದ ಇದ್ದಲ್ಲಿ ಸ್ಯಾಂಕ್ಷನ್ ಮಾಡಿದರು. ಅದಾದಮೇಲೆ 2021ರಲ್ಲಿ BJP ಸರ್ಕಾರ ಬಂದು ಅದು ರಿವ್ಯೂನ ಮಾಡಿ ಅದು 6 ಲಕ್ಷ ಏನು ರೇಟ್ ಇದ್ದಿದ್ದು ಅದಕ್ಕೆ 10,60,000 ಮಾಡಿ ಅದಕ್ಕೆ 60,000 GST ಮಾಡಿ 11,20,000 ಮಾಡಿಬಿಟ್ರು. ಏನೇ ಡಬಲ್ ಮಾಡಿಬಿಟ್ರು. ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ತಿರ್ಗಾ ನನ್ನ ಸರ್ಕಾರ ವತಿಯಿಂದ 12,000 ಮನೆಗೆ ನಾನು 1 ಲಕ್ಷ ಕೊಡ್ತೀನಂತ 1 ಲಕ್ಷ ರೂಪಾಯಿ ಕೊಟ್ಟರು. ಇದೆಲ್ಲ ದಯಮಾಡಿದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಮ್ಮ ಪಕ್ಷ ಇತಿಹಾಸ ತೆಗೀರಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ. ಯಾವಾಗ ಚುನಾವಣೆ ಬಂದಿದೆ, ಜನಗಳು ಮಧ್ಯದಲ್ಲಿ ಹೋಗಿ ಮತ ಕೇಳಕ್ಕೆ ಹೋದರೆ ನಾವು ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ನಮ್ಮ ಸರ್ಕಾರ ಇರುವಾಗ ನಾವು ಹಿಂಗೆ ಮಾಡಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದರೆ ಹಿಂಗೆ ಮಾಡ್ತೀವಿ. BJP ಅವರು ಎಂದನ ಅವ್ರ ಸಾಧನೆಯನ್ನು ಹೇಳಿದ್ದಾರೆ. ಬಂದೇ ಹಿಂದೂ ಮುಸಲ್ಮಾನ್. ಅವ್ರು ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಅಧಿಕಾರ. ನಮ್ಮ ಇಸ್ಲಾಂ ಧರ್ಮದಲ್ಲೂ ನಮಗೆ ಹಿಂದೂ ಜಾತಿ ಭೇದ ಮಾಡಿ ಅಂತ ಎಂದೂ ನಮ್ಮ ಇಸ್ಲಾಂ ಧರ್ಮ ಹೇಳಿಲ್ಲ. ಮಜಹಬ್ ನಹಿ ಸಿಕ್ಕಾತಾ, ಆಪಸ್ ಮೇ ಬೈರ್ ರಖ್ನಾ, ಹಿಂದಿ ಹೈ ಹಮ್, ಹಿಂದೂಸ್ತಾನ್ ಹಮಾರಾ, ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ ಅಂತ ನಮ್ಮ ಇಸ್ಲಾಂ ಧರ್ಮ ಇದು ಹೇಳ್ಕೊಟ್ಟಿರೋದು. ದಯಮಾಡಿ ಇದೆಲ್ಲ ತಾವು ಅರ್ಥ ಮಾಡ್ಕೊಂಡು ಭಾಳ ಕಾತರಿಂದ ಮನೆ ಮುಖ್ಯಮಂತ್ರಿಗಳದು, ಉಪಮುಖ್ಯಮಂತ್ರಿಗಳದು, ಮತ್ತು ಮಾದೇವಪ್ಪ ಸಾಹೇಬರು ಮಾತಾಡಿಲ್ಲ, ಬೋಸಾ ಸಾಹೇಬರು ಮಾತಾಡಿಲ್ಲ. ನಾನು ಹೆಚ್ಚಾಗಿ ಮಾತಾಡೋಕ್ಕೋಗಲ್ಲ. ಈ ಜಿಲ್ಲೆ ಸಂಬಂಧಪಟ್ಟಂಗೆ ಮುನಿಯಪ್ಪ ಸಾಹೇಬ್ರೆ, ನನ್ನ ಇಲಾಖೆಯಿಂದ ಏನು ಬೇಕಾದ್ರೆ ಆಗಬೇಕಂತೇಳಿ ನಾನು ಆ ಕೆಲಸ ಮಾಡ್ಕೊಡೋಕ್ಕೆ ನಾನು ಸಿದ್ಧ ಆಗಿದ್ದೀನಿ. ಈ ತಾಲೂಕನ್ನ ಈ ಜಿಲ್ಲೆಯನ್ನು ತಾವು ಅಭಿವೃದ್ಧಿ ಮಾಡಬೇಕಂತ ತಾವೇನು ತೀರ್ಮಾನ ಅದ್ರ ಜೊತೆ ನಮ್ಮ ಇಲಾಖೆಯಿಂದ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ನನ್ನ 2 ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು. ಅದ್ರ ಜೊತೆಯಲ್ಲಿ ಹೇಳೋದು ಮಾಡಿದೆ, ಇನ್ನೊಂದು ಶಾದಿ ಮಹಲ್ ಸ್ಯಾಂಕ್ಷನ್ ಮಾಡ್ಕೊಂಡು ಬರೋಕೆ ಹೇಳಿದ್ರಿ ಮುನಿಯಪ್ಪ ಸಾಹೇಬ್ರೆ. 4 ಶಾದಿ ಮಹಲ್ನ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದೀನಿ. ಒಂದು ದೇವನಹಳ್ಳಿಗೆ 1 ಶಾದಿ ಮಹಲ್, ವಿಜಿಪುರಲ್ಲಿ 1 ಶಾದಿ ಮಹಲ್, ಹೊಸಕೋಟೆಗೆ 1 ಶಾದಿ ಮಹಲ್, ಆಲ್ರೆಡಿ ನೆಂಗಮಂಗ್ಲದಲ್ಲಿ 1 ಶಾದಿ ಮಹಲ್ ಕೊಟ್ಟಿದೆ. ಇನ್ನೊಂದು ಶಾದಿ ಮಹಲ್ ಸ್ಯಾಂಕ್ಷನ್ ಮಾಡೋಕ್ಕೆ ಹೇಳಿದ್ದಾರೆ. 4 ಶಾದಿ ಮಹಲ್ ಸ್ಯಾಂಕ್ಷನ್ ಮಾಡಿ ಆದೇಶ ಕಾಪಿಯನ್ನು ತಂದಿದ್ದೀನಿ. ಅದು ಹೇಳ್ತಾ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಇನ್ನು ಭಗವಂತನ ಪ್ರಾರ್ಥನೆ ಮಾಡಿ ಇನ್ನು ಹೆಚ್ಚಿನ ತಮ್ಮ ಸೇವೆ ಮಾಡೋದು ಶಕ್ತಿ ಕೊಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.